ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ 5 ಹೋಬಳಿಗಳಿಗೆ 8 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ ಜನಪ್ರಿಯ ಶಾಸಕ ನಿಸರ್ಗ ನಾರಾಯಣಸ್ವಾಮಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲೂಕಿನ ವಿಜಯಪುರ ಹೋಬಳಿಯ ವೆಂಕಟೇನಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆಗೆ ಪೂಜೆಯನ್ನ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕು, ಇಲ್ಲವಾದಲ್ಲಿ ಅವರಿಗೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವ ಎಚ್ಚರಿಕೆಯನ್ನ ನೀಡಿರುವುದಾಗಿ ಹೇಳಿದರು. ಹಾಗೂ 5 ಹೋಬಳಿಗಳಿಗೆ ತಲಾ 2.5 ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ವಿವಿಧ ಕಾಮಗಾರಿಗೆ ಕಾಂಕ್ರೀಟ್ ರಸ್ತೆ ಮಾಡುವುದಾಗಿ ಹೇಳಿದರು. ಹಾಗೂ ಹಳ್ಳಿಯ ಜನತೆ ಪಟ್ಟಣಗಳಲ್ಲಿ ವಲಸೆ ಹೋಗುವುದನ್ನು ತಪ್ಪಿಸಿ ಹಳ್ಳಿಗಳನ್ನ ಪಟ್ಟಣಗಳನ್ನಾಗಿ ಪರಿವರ್ತಿಸಿ ಉತ್ತಮ ಸೌಲಭ್ಯವನ್ನ ನೀಡುವ ಕಾರ್ಯವನ್ನ ಮಾಡುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕಾರಹಳ್ಳಿ ಮುನೇಗೌಡ, ವಿಜಯಪುರ ಹೋಬಳಿ ಅಧ್ಯಕ್ಷ ವೀರಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಹೋಬಳಿ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ರಮೇಶ್ ಅಂತ ಹೊಸ ಒಬ್ಬ ಎಲ್ಲ ವ್ಯತ್ಯಾಸ ಆಯಿತು. ಅವನು 2ನೇ ಸಾರಿ ಕಾಮಗಾರಿ ಮಾಡಿ ನಾನು ನಿಮಗೆ ವರದಿ ಕೊಡ್ತೀನಿ ಸರ್ ಅಂತ ಈಗಾಗಲೇ ನನ್ನ ಹತ್ರ ಮಾಡ್ಕೊಂಡಿದ್ದಾನೆ. ಅದ್ರ ಪ್ರಕಾರ ಉರುಲ್ಗುರ್ಕಿಯಲ್ಲಿ ಈಗ ಆಗಲೇ 2ನೇ ಕಾಮಗಾರಿ ಆಗಿದೆ, ಮತ್ತೆ ಇದ್ರದ್ದು ಕಾಮಗಾರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಯಾವುದೇ ಕಾರಣಕ್ಕೂ ಇಲ್ಲಿ ಅವನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಕಾಮಗಾರಿ ಗುಣಮಟ್ಟದ್ದೇ ಆಗಬೇಕು, ಅದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. 8 ತಿಂಗಳಾಗಿದೆ, ಎಲ್ಲ ಕಾಮಗಾರಿಗಳು ಪೂರ್ಣ ಆಗಿದೆ. ಗಡದನಾಯಕನಹಳ್ಳಿಯಲ್ಲಿ ಯಾವುದು ಬಾಕಿ ಇಲ್ಲ. 50 ಲಕ್ಷ ರೂಪಾಯಿಗಳು ಗಡದನಾಯಕನಹಳ್ಳಿಗೆ ಈಗಾಗಲೇ ಕೊಟ್ಟಿದ್ದೆ. ಅದಾದ ಮೇಲೆ ಮತ್ತೆ ಒಂದು 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಕಾಮಗಾರಿ ಕೊಟ್ಟಿದ್ದೀನಿ. ಯಾರು ಕಾಮಗಾರಿ ತಗೊಂಡು ಬೇರೆ ಕಡೆ ಒಂದು ತಡ ಆಗ್ಬೋದು, ಮಳೆ ಅನಾಹುತದಿಂದ ಕೆಲವೊಂದು ಕಾರ್ಯಗಳು ತಡ ಆಗಿರ್ಬೋದು, ಆ ಮುಗಿದ ನಂತರ ಕಾಮಗಾರಿಗಳನ್ನ ಪೂರ್ಣಗೊಳಿಸುವಂತ ಕೆಲಸ ಗುತ್ತಿಗೆದಾರರು ಮಾಡ್ತಾರೆ. ಸರ್, ಇದುವರೆಗೂ ಪ್ರಾರಂಭ ಆಗಿಲ್ಲ. 8 ತಿಂಗಳಾಗಿದೆ ಪೂಜೆ ಮಾಡಿ. ಹೌದೌದು, 2-3 ತಿಂಗಳಿಂದ ಮಳೆ ಕಾಮಗಾರಿ ಇದರಿಂದ ಯಾವ ಕೆಲಸಗಳು ನಡೆದಿಲ್ಲ. ಇವತ್ತೇ ನಾವು ಸ್ಟಾರ್ಟ್ ಮಾಡ್ಕೊಂಡಿರೋದು. ಇನ್ನು ಡಾಂಬರೀಕರಣದ ಕಾಮಗಾರಿಗಳೈತೆ, ಬಹಳಷ್ಟು ಇದೆ. ದಿನ ಮಾಡಿದ್ರು ಸಾಲದು. ಅದಕ್ಕೆ ಒಂದೊಂದು ದಿವಸಕ್ಕೆ 13-15 ಕಾಮಗಾರಿಗಳು ಹಾಕೊಂಡು ಹೋಗ್ತಾ ಇರೋದು. ಈ ನಾನು ಒಂದೊಂದು ದಿವಸಕ್ಕೆ ಒಂದೊಂದೇ ಮಾಡ್ಕೊಂಡ್ರೆ 365 ದಿವಸಕ್ಕೆ ಒಂದೊಂದೇ 365 ಮಾಡಬೇಕಾಗ್ತದೆ. ಅದಕ್ಕೆ ಒಂದೊಂದು ದಿವಸ 10, 20, 25 ತುಬ್ಗೆರೆ ಹೋಬಳಿ ಎಲ್ಲ ಕಡೆನೂ ಮಾಡಬೇಕಾಗಿರೋದ್ರಿಂದ ನಾವು ಆದಷ್ಟು ಬೇಗ ಕಾರ್ಯ ಮುಗಿಸ್ಬೇಕು, ಜನ ಕೆಲಸ ಪೂರ್ಣ ಆಗಬೇಕು ಅನ್ನೋದ್ರಿಂದ ನಾವು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನೇ ಅವ್ನಿಗೆ ಹೇಳಿ ಸೂಚನೆ ಕೊಟ್ಟಿದ್ರೆ ಮತ್ತೆ ಹೊಸದಾಗಿ ಹಾಕೋದಕ್ಕೆ ಹೇಳಿದ್ದೀನಿ. ಅಲ್ಲಿವರೆಗೂ ಬಿಲ್ ತಡೆ ಇರ್ತೀವಿ. ತಾಲೂಕಿನಾದ್ಯಂತ ಸುಮಾರು 5 ಹೋಬಳಿಗೆ 8 ಕೋಟಿ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆಯ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಈಗಾಗಲೇ ಕುಂದಾಣ ಹೋಬಳಿಯಲ್ಲಿ ಮುಗಿಸಿದ್ದೀವಿ. ತದನಂತರ ಈಗ ವಿಜಯಪುರ ಹೋಬಳಿಯಲ್ಲಿ ಮುಗಿಸ್ಬೇಕಾಗಿದೆ. ಮುಂದೆ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಮತ್ತು ನಮ್ಮ ಚನ್ನರಾಯಪಟ್ಟಣ ಹೋಬಳಿನೂ ಮುಗಿಸಿದ್ದೀವಿ. ಈಗ ಕಸಬಾ ಹೋಬಳಿನ ಗುದ್ದಲಿ ಪೂಜೆ ಮಾಡಬೇಕಾಗಿದೆ. ಟೋಟಲ್ ಒಟ್ಟು ಕಾಮಗಾರಿಯ ವೆಚ್ಚ 8 ಕೋಟಿ ರೂಪಾಯಿಗಳು. ಅದು ಒಂದೊಂದು ಹೋಬಳಿಗೆ 2 ಕೋಟಿಯಿಂದ 2.5 ಕೋಟಿವರೆಗೂ ಅನುದಾನವನ್ನು ಕೊಟ್ಟಿದ್ದೀನಿ. ಹಳ್ಳಿಯಲ್ಲಿ ಇರ್ತಕ್ಕಂಥ ವಾಸ ಮಾಡೋ ಜನರಿಗೆ ಒಂದು ಪಟ್ಟಣಕ್ಕೆ ಬಂದು ನೆಲೆಸುವಂಥ ಆಸೆ ಹುಟ್ಟಬಾರದು. ಪ್ರತಿ ಗ್ರಾಮದಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡಿ ರಸ್ತೆಗಳನ್ನು ಕಾಂಕ್ರೀಟ್ ರಸ್ತೆಗಳಾಗಿ ನಿರ್ಮಾಣ ಮಾಡಿ ಇಲ್ಲೇ ಒಂದು ವಿಶೇಷವಾದಂಥ ಒಂದು ಹೈಟೆಕ್ ಮಾದರಿಯ ಪಟ್ಟಣಗಳಾಗಿ ಪರಿವರ್ತನೆ ಆಗಬೇಕು ಅನ್ನೋ ನನ್ನ ಆಸೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ಈಡೇರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಪ್ರತಿ ಹಳ್ಳಿಗಳು ಕೂಡ 50 ಲಕ್ಷದಿಂದ 1 ಕೋಟಿ 2 ಕೋಟಿ ರೂಪಾಯಿ ಕಾಮಗಾರಿಗಳು ಈಗಾಗಲೇ ನಡೀತಾ ಇದೆ. ಅದು ಒಂದು ಭಾಗ. ತದನಂತರ ಉಳಿದ ಗ್ರಾಮಗಳಲ್ಲಿ ಏನು ಕಾಮಗಾರಿಗಳು ಬಾಕಿ ಇದೆ ಆ ಕಾಮಗಾರಿಗಳನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀನಿ. ಉತ್ತಮವಾದಂಥ ಕಾಮಗಾರಿಯನ್ನು ಮಾಡಬೇಕು. ಯಾವುದೇ ಕಳಪೆ ಮಟ್ಟದ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬಾರ್ದು ಅಂತ ಗುತ್ತಿಗೆದಾರರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಅದು ಕಳಪೆ ಅಂತ ಕಂಡು ಬಂದರೆ ತಕ್ಷಣ ಅವ್ರನ್ನ ಏನು ಬ್ಲಾಕ್ ಲಿಸ್ಟ್ಗೆ ಹಾಕೋದಕ್ಕೆ ನಾನು ಶಿಫಾರಸನ್ನು ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇಲ್ಲಿ ಯಾವುದೇ ಒಂದು ಇದಿಲ್ಲದೆ, ಯಾರದೇ ಒಂದು ಒತ್ತಡ ಇಲ್ಲದೆ ಉತ್ತಮ ರೀತಿಯಲ್ಲಿ ಕಾಂಕ್ರೀಟ್ ರಸ್ತೆಗಳು ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಕೆಲವೊಂದು ಎಲ್ಲಿ ಸಮಸ್ಯೆಗಳಿದೆ ನೋಡಿ ಅವ್ರು ಕೂಡಲೇ ಅದು ಸರಿ ಮಾಡ್ಕೊಳ್ಳೋಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ನನಸು ಮಾಡಿ ಇವತ್ತು ನಾವೆಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ನಮ್ಮ ಪಕ್ಷದ ಅಧ್ಯಕ್ಷರಾದ ಮುನೇಗೌಡರು, ಪ್ರಧಾನ ಕಾರ್ಯದರ್ಶಿ ಆದಂಥ ರವಿ ಅವರು, ಕಲ್ಯಾಣ್ ಕುಮಾರ್ ಬಾಬು ಅವರು, ಈ ಹೋಬಳಿ ಅಧ್ಯಕ್ಷರಾದಂಥ ವೀರಪ್ಪಣ್ಣವರು, ನಮ್ಮೆಲ್ಲ ಮುಖಂಡರುಗಳು ಸೇರಿ ಇವತ್ತು 13 ಹಳ್ಳಿಯಲ್ಲೂ ಕೂಡ ಗುದ್ದಲಿ ಪೂಜೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 1-2 ಹಳ್ಳಿ ಈ ತಡೆ ಇರ್ಬೋದು. ಆ ಒಂದು ಯೋಜನೆಯನ್ನು ಸದುಪಯೋಗ ಮಾಡಿಕೊಂಡು ಸಾರ್ವಜನಿಕರ ಸೇವೆ ಮಾಡುವ ಒಂದು ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಕ್ಕೆ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀನಿ ಅನ್ನೋ ಒಂದು ಆಸೆ, ಇದು ನನಗೆ ಒಂದು ಇದಿದೆ, ಆತ್ಮವಿಶ್ವಾಸ ಇದೆ. ಇದನ್ನು ಜನತೆ ಸದುಪಯೋಗ ಮಾಡ್ಕೊಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ.